ನೋಡಿ ಏನೇನು ವರ್ಕೌಟ್ ಮಾಡಬೇಕು, ಹೋಮ್ ವರ್ಕೌಟ್ ಅಂತ ನೋಡ್ತಾ ಇದ್ದೀನಿ. ಇವಾಗ ನಾನು ಸ್ಟಾರ್ಟ್ ಮಾಡಬೇಕು ವರ್ಕೌಟ್ನ. ಸೀಟ್ ಕವರ್ ಹಾಕಾಯ್ತು, ಫಿಕ್ಸ್ ಮಾಡ್ತಿದ್ದಾರೆ ಈಗ. ಮೋಸ ಮಾಡ್ತಾನೆ, ಮಲಗಿರಂಗೆ ಡೌ ಮಾಡ್ತಾನೆ. ಮಲಗಿರಂಗೆ ಏನು ಬುದ್ಧಿ ಕಲ್ತಿದ್ಯೋ? ಪೇಮೆಂಟ್ ಮಾಡಿಬಿಟ್ಟು ಇಲ್ಲಿಂದ ಹೊರಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಸ್ವಲ್ಪ ದಿನ ವೀಡಿಯೋಸ್ ಬಂದಿದ್ದಿಲ್ಲ, ಬ್ರೇಕ್ ಆಗಿತ್ತು. ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಾರಣ ವೀಡಿಯೋಸ್ ಯಾವುದು ಪ್ರಾಪರಾಗಿ ಲಾಸ್ಟ್ ವೀಕ್ ಯಾವುದು ಅಪ್ಲೋಡ್ ಆಗಿಲ್ಲ. ಆ್ಯಂಡ್ ಇನ್ನು ಮುಂದೆ ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಜಸ್ಟ್ ಇವಾಗ ಎದ್ದಿದ್ದೀನಿ. ಇವಾಗ ಫಸ್ಟ್ ಹಾಟ್ ವಾಟರ್ ಬಿಸಿ ಮಾಡ್ಕೊಬೇಕು. ಹಾಟ್ ವಾಟರ್ ಬಿಸಿ ಮಾಡಿಕೊಂಡು ಕುಡಿದಾದ್ಮೇಲೆ ಹೋಮ್ ವರ್ಕೌಟ್ ಮಾಡೋಣ ಅಂತ ಇದ್ದೀನಿ ಗೈಸ್. ಯಾಕಂದರೆ ಜಿಮ್ಗೆ ಹೋಗೋಕೆ ಟೈಮ್ ಸಿಗ್ತಿಲ್ಲ ಕರೆಕ್ಟಾಗಿ. ಸೊ ಅದಕ್ಕೆ ಆದಷ್ಟು ಮನೇಲಿ ಇರ್ತೀನಲ್ಲ, ಆ ಮನೇಲಿ ಇರುವಾಗಲೇ ಸ್ವಲ್ಪ ಹೊತ್ತು ಹೋಮ್ ವರ್ಕೌಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟಿಗೆ ಇವಾಗ ಇದು ಬಿಸಿನೀರು ಅಂದರೆ ನೀರು ಬಿಸಿ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಇದಾಕಿದ್ದೀನಿ. ಏನಪ್ಪ ಅದು ಹೆಸರೇ ಬಾಯಿ ಬರ್ತಾರ, ಸಾಸಿವೆ ಅಲ್ಲ, ಅದೇನೋ ಇದೆ ಗೈಸ್, ಅದು ಹೆಸರು ಬಾಯಿ ಬರ್ತಲ್ಲ. ಸೊ ಬಂದಾಗ ಹೇಳ್ತೀನಿ. ಅದನ್ನ ಹಾಕ್ಕೊಂಡು ಇವಾಗ ನೀರು ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಿಬಿಟ್ಟು ನೀರು ಕುಡಿದ್ಬಿಟ್ಟು ಅದಾದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಗೈಸ್. ಸೊ ಗೈಸ್, ಜೀರಿಗೆ ಅದು. ಸೊ ಜೀರಿಗೆ ಮತ್ತು ನೀರು ಹಾಕ್ಕೊಂಡು ಬಿಸಿ ಮಾಡಿಬಿಟ್ಟು ಕುಡಿತಿರೋದು. ನೋಡಿ ಏನೇನು ವರ್ಕೌಟ್ ಮಾಡಬೇಕು, ಹೋಮ್ ವರ್ಕೌಟ್ ಅಂತ ನೋಡ್ತಾ ಇದ್ದೀನಿ. ಇವಾಗ ನಾನು ಸ್ಟಾರ್ಟ್ ಮಾಡಬೇಕು ವರ್ಕೌಟ್ನ. ಸೊ ಜಿಮ್ಮಲ್ಲಿ ಅಂದರೆ ಇಲ್ಲ ಗ್ರೌಂಡಲ್ಲಿ ಅಂದರೆ ಏನು ವರ್ಕೌಟ್ ಮಾಡೋದಂತ ಒಂದು ಐಡಿಯಾ ಇರುತ್ತೆ. ಮನೇಲಿ ಯಾವ ಥರ ವರ್ಕೌಟ್ ಮಾಡೋದಂತ ಐಡಿಯಾ ಇರೋಲ್ಲ. ಅದಕ್ಕೆ ಯೂಟ್ಯೂಬಲ್ಲೇ ನೋಡ್ತಾಯಿದ್ದೀನಿ. ಇವಾಗ ಇಲ್ಲೇ ನೋಡಿಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಏನಿಲ್ಲ, ನೋಡಿ ಇಲ್ಲಿ ಫ್ಯಾಟ್ ಕಾಣಿಸ್ತಿದೆಯಾ, ಈ ಫ್ಯಾಟ್ ಸ್ವಲ್ಪ ಕಮ್ಮಿ ಮಾಡಬೇಕಷ್ಟೇ. ಅದಕ್ಕೋಸ್ಕರ ಇವಾಗ ಮನೇಲೆ ವರ್ಕೌಟ್ ಮಾಡೋಣ ಅಂತ ಇದ್ದೀನಿ. ಮತ್ತು ಜಿಮ್ಗೆ ಅಡ್ಮಿಷನ್ ಆದಮೇಲೆ ಮಾಮೂಲಿ ರೆಗ್ಯುಲರ್ ವರ್ಕೌಟ್ ಮಾಡ್ತೀನಿ. ಬಟ್ ಇವಾಗ ಅಲ್ಲಿ ಅಡ್ಮಿಷನ್ ಆಗೋಕ್ಕೆ ಇವಾಗ ನನ್ನ ಹತ್ರ ಟೈಮ್ ಇಲ್ಲ ಬೇರೆ. ಆ್ಯಂಡ್ ಮೋರ್ ಓವರ್ ಹಂಗೆ ಲೇಜಿ ಆಗಿಬಿಡ್ತೀನಿ ಬಿಟ್ಟರೆ. ಸೊ ಅದಕ್ಕೆ ಒಂದು ಸ್ವಲ್ಪ ವರ್ಕೌಟ್ ಟಚ್ಚಲ್ಲಿರೋಣ ಅಂದ್ಕೊಂಡು ಇವಾಗ ಮನೇಲಿ ವರ್ಕೌಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಕೊತಾ ಇದ್ದೀನಿ ಎಲ್ಲ. ಸೊ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಇವಾಗ ಬೇಗ. ಫೈನಲಿ ವರ್ಕೌಟ್ ಎಲ್ಲ ಮುಗೀತು. ವರ್ಕೌಟ್ ಮಾಡೋದನ್ನ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಟೈಮ್ ಇದ್ದಿಲ್ಲ, ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು. ಸೊ ಅದಕ್ಕೆ ಇವತ್ತು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಇವಾಗ ತುಂಬ ಹಸುವಾಗ್ತದೆ. ನಮ್ಮಮ್ಮ ಒಳ್ಳೆ ಅವಲಕ್ಕಿ ಮಾಡಿಟ್ಟಿದ್ದಾರೆ. ಸೊ ಅವಲಕ್ಕಿ ತಿನ್ನೋಣ. ಸೊ ತಿಂದಾದ್ಮೇಲೆ ನಾನು ಸಿಗ್ತೀನಿ ಗೈಸ್. ಇನ್ನು ನೆಕ್ಸ್ಟು ಬೇರೆ ಬೇರೆ ಕೆಲಸ ಇದೆ, ಹಾಗೆ ಎಲ್ಲ ಮಾಡ್ಕೊಂಡು ಹೋಗೋಣ. ಫೈನಲಿ ನಾಷ್ಟ ಮಾಡಿದ್ದಾಯ್ತು ಇವಾಗ. ಸೊ ನೆಕ್ಸ್ಟ್ ಇವಾಗ ಇರೋ ಕೆಲಸ ಏನಂದರೆ ನಂಗೆ ಗಾಡಿ ವಾಶ್ ಮಾಡಿಸ್ಬೇಕು. ಗಾಡಿ ಅಂತೂ ಸಿಕ್ಕಾಪಟ್ಟೆ ಗಬ್ಬಾಗಿದೆ. ಹೋಗಿ ಗಾಡಿ ವಾಶ್ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಆ್ಯಂಡ್ ಹಂಗೆ ಇನ್ನೂ ಬೇರೆ ಬೇರೆ ಕೆಲಸ ಇದೆ. ಸೊ ಒಂದೊಂದೇ ಮಾಡ್ಕೊಂಡು ಹೋಗೋಣ ಬನ್ನಿ. ನೋಡ್ಬೋದು ಗಾಡಿ ಎಷ್ಟು ಗಬ್ಬಾಗಿದೆ ಅಂತ. ಫುಲ್ಲು ಯಾವ ಪಾರ್ಟಿ ಮಣ್ಣಾಗಿದೆ ಅಂದರೆ ಗೈಸ್ ನೋಡಿ, ಫುಲ್ಲು ಆಯಿತು. ಲಾಸ್ಟು ಬ್ಲಾಗಲ್ಲಿ ತೋರಿಸಿದ್ನಲ್ಲ, ಅದೇ ಅಂದರೆ ಲಾಸ್ಟ್ ಒಂದು 5-6 ಬ್ಲಾಗಿಂದ ತೋರಿಸಿದ್ನಲ್ಲ, ಅವಾಗ ಗಾಡಿ ವಾಶ್ ಮಾಡಿದ್ದು. ಅದಾದಮೇಲೆ ಗಾಡಿನೇ ವಾಶ್ ಮಾಡಿಲ್ಲ. ಸೊ ಸಿಕ್ಕಾಪಟ್ಟೆ ಮಣ್ಣಾಗಿದೆ. ಏನಂದರೆ ಗೈಸ್, ಇಲ್ಲೊಂದು ಬಿಲ್ಡಿಂಗ್ ಕಟ್ತಿದ್ದಾರೆ. ಸೊ ಅದರಿಂದ ಅಲ್ಲಿ ಕೆಲಸ ಆಗ್ತಿರೋದ್ರಿಂದ ಅಲ್ಲಿಂದ ಧೂಳೆಲ್ಲ ಬಂದು ಗಾಡಿ ಮೇಲೆ ಕೂರುತ್ತೆ ನೋಡಿ ಇಲ್ಲಿ. ಸೊ ಅದೇ ಆಗಿರೋದು. ಗಾಡಿ ವಾಶ್ ಮಾಡಿಸ್ಕೊಂಬರೋಣ ಬನ್ನಿ. ವಾಟ್ರ್ ವಾಶ್ ತಂದಿದ್ದೀನಿ ಗಾಡಿನ. ಇವಾಗ ನೋಡ್ಬೋದಲ್ಲಿ ವಾಟ್ರ್ ವಾಶ್ ಆಗ್ತಾಯಿದೆ ಇವಾಗ. ಸೊ ವಾಟ್ರ್ ವಾಶ್ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಗಾಡಿ ಸೀಟ್ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಬೇಕು ಗಾಯ್ಸ್. ಅಲ್ಲಿಗೆ ಹೋಗಬೇಕು. ವಾಟ್ರ್ ವಾಶ್ ಮುಗಿದ್ಮೇಲೆ ಸಿಗ್ತೀನಿ ಗಾಯ್ಸ್. ಫೈನಲಿ ಗಾಡಿ ವಾಶ್ ಮುಗೀತು. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸೀಟ್ ಕವರ್ ಹಾಕ್ಸೋಕೆ ಹೋಗ್ಬೇಕು. ಯಾಕಂದರೆ ಗಾಡಿ ಫುಲ್ಲು ತೇವ ಇದೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಗಾಡಿ ಒಣೀಲಿ, ಆಮೇಲೆ ಹೋಗ್ಬಿಟ್ಟು ಸೀಟ್ ಕವರ್ ಹಾಕ್ಸ್ಕೊಂಬರೋಣ ಗೈಸ್. ಇವಾಗ ನಾನು ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ದೀನಿ. ಸೊ ಒಂದು 2 ನಿಮಿಷ ಬಿಟ್ಕೊಂಡು ಹೋಗೋಣ ಗಾಡಿ ಸೀಟ್ ಕವರ್ ಹಾಕ್ಸೋಕ್ಕೆ. ಅದಕ್ಕೂ ಮುಂಚೆ ಇನ್ನೊಂದೇನೋ ಬೆಡ್ ಕವರ್ ಏನೋ ಬೇಕಂತ ಹೇಳಿದರು. ಸೊ ಅದು ಎಲ್ಲಿ ಸಿಗುತ್ತೆ ಏನಂತ ಕೇಳ್ಕೊಂಡು ಇಲ್ಲಿಂದ ಹೋಗ್ಬಿಟ್ಟು ಆ ಕವರ್ ತೊಗೊಂಡು ಆಮೇಲೆ ಸೀಟ್ ಕವರ್ ಹಾಕ್ಸೋಕೆ ಹೋಗೋಣ ಬನ್ನಿ ಗೈಸ್. ಏನೋ ಶಿಷ್ಯ ಹಂಗೆ ಸುಮ್ಮನೆ ಏನೋ ಸ್ನಾನ ಮಾಡ್ದೆ ಇಲ್ವಾ? ಯಾಕೆ? ಏನು ತುನ್ನೆ? ಓ ನೋಡಿ ಗೈಸ್, ಸೀಮಂತ ಫೋಟೋ ತಾನೇ ಇದು? ಯಾರದು? ನಿನ್ನಮ್ಮನ? ಯಾರದಲ್ಲಿ ನಿನ್ನಮ್ಮ? ಗೈಸ್, ಅವ್ರ ಅಮ್ಮನ ನೋಡ್ಬಿಟ್ಟು ನಿನ್ನಮ್ಮ ಅಂತವ್ರೆ. ಅದು ಅವ್ರು ಅಲ್ಲಿ ನಿಂತಿದ್ದಾರಲ್ಲ ಆರೆಂಜ್ ಕಲರ್ ಸ್ಯಾರಿ, ಅದು ಬಂದು ಇವರಮ್ಮ. ಅದಕ್ಕೆ ಅವರಮ್ಮ ಅಂತ ಹೇಳ್ತಾವೆ. ಯಾರಮ್ಮನ ಅದು? ಅಬ್ಬ ಅಮ್ಮನಾ? ನೋಡಿ ಗೈಸ್, ಅವಾಗ ಹೆಂಗಿದ್ಲು ಹೋಗ್ಬಿಡ್ತು, ಇವಾಗ ಹೆಂಗಿದ್ದಾಳೆ ನೋಡಿ. ನೋಡಿ ಇಲ್ಲಿ ಅವಾಗ ಹೆಂಗಿದ್ಲು, ಇವಾಗ ನೋಡಿ ಅವಾಗ ಮುಸ್ಲಿಮ್ಸ್ ಥರ ಇದ್ದಾಳೆ ನೋಡಿ. ಇವಳು ಹೋಯ್ತದು.
ಇವೊಂದು ಬೇಬಿ ಶವರ್, ಅದು ಇವೊಂದು ಬೇಬಿ ಶವರ್ ಫೋಟೋನ ಇವಾಗ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ. ಅವರಮ್ಮ ನೋಡಿ, ಇದು ಯಾರದು ನಿನ್ನಮ್ಮ? ನೀನೆಲ್ಲಿದ್ಯಾ? ಹೊಟ್ಟೆ ಒಳಗಡೆ ಇದೆಯಾ? ಇವಾಗ ಗಾಡಿಗೆ ಸೀಟ್ ಕವರ್ ಹಾಕ್ಸೋಕೆ ಬಂದಿದ್ದೀನಿ. ಸೊ ಇದು ಒಂದು ನಿಮಿಷ ವೈಡ್ ಆ್ಯಂಗಲಲ್ಲಿ ತೋರಿಸ್ತೀನಿ. ಎಕ್ಸ್ಕ್ಯೂಸ್ ಮೀ. ಸೊ ಮುಂಚೆ ಇದು ಹಳೆ ಗಾಡಿ ಸೀಟ್ ಕವರ್ ಇದ್ದಿದ್ದು. ಸೊ ಇದು ಕಂಫರ್ಟಬಲ್ ಇದ್ದಿಲ್ಲ. ಹಾಂ, ಈಗ ಜಸ್ಟ್ ಬಂದೆ. ಹಾಂ, ಸೊ ಹಳೆ ಕವರ್ ಹಾಕ್ಸಿ ಇದು ಅಂದರೆ ಗಾಡಿ ಜೊತೆನೇ ಬಂದಿದ್ದು. ಲಾಂಗ್ ಎಲ್ಲ ನಾವು ಹೋಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು, ಅಂದರೆ ಕೂರೋಕ್ಕಾಗಲ್ಲ, ತುಂಬ ಹೊತ್ತು ಬ್ಯಾಕ್ ಪೇನ್ ಬಂದುಬಿಡೋದು. ನೋಡಿ ಒಂಥರ ಸ್ಪಂಜು ಫೀಲ್ ಸಿಗೋಲ್ಲ ಅದು ಒಂಥರ. ಸೊ ಅದಕ್ಕೆ ಇವಾಗ ಒಂದು ಒಳ್ಳೆ ಕವರ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಗಾಡಿ ಕವರ್ ಹಾಕ್ಸಿದ್ಮೇಲೆ ತೋರಿಸ್ತೀನಿ ನೋಡಿ ಗಾಯ್ಸ್ ಯಾವ ಥರ ಕವರ್ ಹಾಕ್ಸಿದ್ದೀನಿ ಅಂತ. ಸೀಟ್ ಕವರ್ ಹಾಕಾಯಿತು, ಫಿಕ್ಸ್ ಮಾಡ್ತಾಯಿದ್ದಾರೆ ಈಗ. ಸೊ ಫಿಕ್ಸ್ ಆದಮೇಲೆ ಕೂತ್ಕೊಂಡು ಹೆಂಗಿದೆ ಅಂತ ರಿವ್ಯೂ ಹೇಳ್ತೀನಿ ರೀ. ಕವರ್ ಹಾಕಾಯಿತು ಗಾಡಿಗೆ. ಸೊ ಇವಾಗ ಫುಲ್ ಕಂಫರ್ಟಬಲ್ ಇದೆ. ಮುಂಚೆ ಇದು ಸೀಟ್ ಕವರ್ ಹಿಂಗೆ ಕೂತ್ಕೊಂಡು ಹಿಂಗೆ ಓಡಿಸ್ತಾರೆ, ಹಿಂಗೆ ಮುಂದೆ ಹೋಗ್ತಿದೆ ನಾನು. ಬಟ್ ಇದು ಫುಲ್ಲು ಗ್ರಿಪ್ಪು ಚೆನ್ನಾಗಿದೆ ಆ್ಯಂಡ್ ಫೀಲು ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಹೊರಡೋಣ ಮನೆಗೆ. ಇವಾಗ ಜಸ್ಟ್ ಮನೆಗೆ ಬಂದೆ. ಸೊ ಗಾಡಿ ವಾಶ್ ಗೀಶು ಸೀಟ್ ಕವರ್ ಅದಿದಂತ ಓಡಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಇವಾಗ ಹಸುವಾಗ್ತದೆ, ಊಟ ಮಾಡಬೇಕು. ಊಟ ಮಾಡಿದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಆಗಲೇ ಗಾಡಿ ಕವರ್ ಹಾಕ್ಸ್ಕೊಂಡು ಮನೆಗೆ ಬಂದಮೇಲೆ ಊಟ ಎಲ್ಲ ಮಾಡಿ ಒಂದು ಒಳ್ಳೆ ನಿದ್ದೆ ಹೊಡೆದೆ. ಫುಲ್ ಸುಸ್ತಾಗಿತ್ತು. ಇವಾಗ ಎದ್ದಿದ್ದೀನಿ. ಟೈಮ್ ಅರೌಂಡ್ ಬಂದು ಒಂದು 8 o'clock ಆಗಿದೆ. ನಮ್ಮ ಅಮ್ಮ ಬೇರೆ ಇಲ್ಲ, ಅಜ್ಜಿ ಮನೆಗೆ ಹೋಗಿದ್ದಾರೆ. ಅಲ್ಲಿ ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ಹಂಗೆ ಬರೋಣ ಬನ್ನಿ ಗೈಸ್. ಹೆಲೋ, ನಿಮ್ಮಮ್ಮ ಟೈಟ್ ಆಗ್ಬಿಟ್ಟವ್ರೆ. ಟಿ ವಿ ಇಲ್ಲ ಆನ್ ಮಾಡ್ಕೊಂಡು ಇಲ್ಲಿ ಫೋನ್ ಯೂಸ್ ಮಾಡ್ಕೊಂಡು ಕೂತವನೆ. ಎಲ್ಲ ನಿಮ್ಮಮ್ಮ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ? ಹಾಂ, ಸುಮ್ಮನೆ ಮನೆಯಲ್ಲೇ ಕೂತ್ಕೊಬೋದಲ್ಲ ಸುಮ್ಮನೆ. ಅಡುಗೆ ಮಾಡಿದ್ಯಾ ಇಲ್ವಾ? ಹೋಗಿ ನಡಿ, ಹೋಗಿ ಅಂದರೆ ಅಡುಗೆ ಮಾಡೋ ಹೊಟ್ಟೆ ಹಸು ಆಗ್ತದೆ ನನಗೆ. ಯಾವಾಗಲೂ ಲೇಟಾಗಿ ಊಟ ಆಗ್ತದೆ ನನಗೆ, ಅದಕ್ಕೆ ಸಣ್ಣ ಆಗ್ಬಿಟ್ಟಿದ್ದೀನಿ ನಾನು. ಎಲ್ಲ ಅವನಲ್ಲಿ ಫ್ಲ್ಯಾಟ್ ಆಗ್ಬಿಟ್ಟು ಅವನೇ ಮೋಸ ಮಾಡ್ತಾನೆ. ಮಲ್ಗಿರಂಗೆ ಡೌ ಮಾಡ್ತಾನೆ. ಮಲ್ಗಿರಂಗೆ ಏನು ಬುದ್ಧಿ ಕಲ್ತಿದ್ಯೋ? ಮಲ್ಗಿರಂಗೆ ಡೌ ಮಾಡ್ತಾನೆ. ಮಲ್ಗಿರಂಗೆ ಅಲ್ಲಿ ನೋಡಿ, ಅಲ್ಲಿ ಅದು ಅವನ ಜಾಗ ಅಂತೆ. ಯಾರ ಜಾಗನ ಇದು? ಹಾಂ, ಯಾರ ಜಾಗ? ಹಾಂ, ಎದಳು, ನನ್ನ ಜಾಗ ಬಿಡು. ಎದಳಲೇ, ಎದ್ದಾಳಲೇ, ಎದ್ದಳು. ಒಲೆ ಕೊಡು, ಚೈನು ನೋಡಿ ಹಿಂಗೆ ಮಲ್ಕೋನೆ. ಗೈಸ್ ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಅಂತ ಬಂದು ಕೂತಿದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಬಂದು ಅನ್ನ ಸಾರು ಮತ್ತು ಹಪ್ಪಳ. ಸೊ ಫಸ್ಟ್ ಊಟ ಮಾಡಬೇಕು. ಊಟ ಮುಗಿಸ್ಕೊಂಡು ಅದಾದಮೇಲೆ ಎಡಿಟಿಂಗ್ ವರ್ಕೆಲ್ಲ ಪೆಂಡಿಂಗ್ ಇದೆ. ಸೊ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಊಟ ಆದಮೇಲೆ ನಾನು ಸಿಗ್ತೀನಿ ಗೈಸ್ ನಿಮಗೆ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೆನೆ ಬ್ಲಾಗ್ ಎಡಿಟ್ ಮಾಡ್ತಾ, ವೀಡಿಯೋ ಎಲ್ಲ ಎಡಿಟ್ ಮಾಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಬ್ಲಾಗ್ ಎಂಡ್ ಮಾಡೋದು ಮರ್ತೋದೆ. ಸೊ ಇವಾಗ ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ನಮ್ಮ ಅಮ್ಮ ಪೂರಿ ಮಾಡಿಟ್ಟಿದ್ದಾರೆ. ಪೂರಿ ಮತ್ತು ಇದು ಮಸಾಲೆ ಸಾಂಬಾರು. ಸೊ ಇದು ಬ್ರೇಕ್ಫಾಸ್ಟ್ ಮಾಡ್ಕೊಳೋಣ. ಅದಾದಮೇಲೆ ನೆನೆ ಒಂದು ಬೆಡ್ಗೆ ಒಂದು ಕವರ್ ಬೇಕಿತ್ತು ಅಂತ ತರಕ್ಕೆ ಹೋಗಿದ್ನಲ್ಲ, ಅಲ್ಲಿ ಅವರು ಬೇರೆ ಕ್ವಾಲಿಟಿದು ಕೊಟ್ಬಿಟ್ಟಿದ್ದಾರೆ. ಅದನ್ನ ಹೋಗಿ ಒಂದು ಎಕ್ಸ್ಚೇಂಜ್ ಮಾಡಿಸೋದಿದೆ ಇವಾಗ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅದೊಂದು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಏನಿದೆ ಅದನ್ನ ಕಂಟಿನ್ಯೂ ಮಾಡೋದ ಗೈಸ್. ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಹೋಗ್ಬಿಟ್ಟು ಅದು ಹಾಸಿಗೆ ಬಟ್ಟೆ ಒಂದು ಚೇಂಜ್ ಮಾಡಿಸ್ಬೇಕು. ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಂಬರೋಣ. ಸೊ ಬನ್ನಿ ಹೋಗೋಣ. ಬಟ್ಟೆ ಎಕ್ಸ್ಚೇಂಜ್ ಮಾಡೋಕ್ಕೆ ಬಂದಿದ್ದೀನಿ. ಹಾಸಿಗೆ ಬಟ್ಟೆ ನೋಡ್ಬೋದು ಎಷ್ಟೊಂದಿದೆ ನೋಡಿ ಇಲ್ಲಿ ವೆರೈಟೀಸು. ಸೊ ಎಕ್ಸ್ಚೇಂಜ್ ಮಾಡಿಬಿಟ್ಟು ತೊಗೊಂಡು ಇಲ್ಲಿಂದ ಹೊರಡೋಣ ಬನ್ನಿ ಗೈಸ್. ಸೊ ಗೈಸ್ ಇವಾಗ ಬಟ್ಟೆ ತೊಗೊಂಡಿದ್ದಾಯಿತು. ಪೇಮೆಂಟ್ ಮಾಡ್ತಾಯಿದ್ದೀನಿ. ಪೇಮೆಂಟ್ ಮಾಡಿಬಿಟ್ಟು ಇಲ್ಲಿಂದ ಹೊರಡೋಣ. ಬ್ರೋ ಆಗಿದೆ ಬ್ರೋ. ಸೊ ಬಟ್ಟೆ ನೋಡಿ ಗೈಸ್, ಅದೇ ಬಟ್ಟೆ. ಇಲ್ಲಿಂದ ತೊಗೊಂಡು ಹೊರಡೋಣ. ನೀನು ನೈಲನ್ ಬಟ್ಟೆ ತೊಗೊಂಡೋಗ್ಬಿಟ್ಟಿದೆ ಗೈಸ್. ಹಾಸಿಗೆ ಬಟ್ಟೆಗೆ ಕಾಟನ್ ತೊಗೊಂಡೋಗ್ಬೇಕಿತ್ತು, ನೈಲನ್ ತೊಗೊಂಡೋಗ್ಬಿಟ್ಟಿದೆ. ಇವಾಗ ಕಾಟನ್ ತೊಗೊಂಡೋಗ್ತಾಯಿದ್ದೀನಿ. ನೈಲನ್ ಕೊಟ್ಟು ಥ್ಯಾಂಕ್ ಯು. ಇವಾಗ ಬಟ್ಟೆನ ತೊಗೊಂಡೋಗಿ ನಮ್ಮ ಅಜ್ಜಿ ಮನೇಲಿ ಕೊಟ್ಟು ಬಂದೆ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಹೋಗಬೇಕು. ಸೊ ಗೈಸ್ ಒಂದು ಸಣ್ಣ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೈಸ್ ಜಸ್ಟ್ ಇವಾಗ ಮನೆಗೆ ಬಂದೆ. ಇವಾಗ ಸಿಕ್ಕಾಪಟ್ಟೆ ಹಸುವಾಗ್ತದೆ. ಫಸ್ಟ್ ಊಟ ಮಾಡಬೇಕು. ಊಟ ಮಾಡಾದ್ಮೇಲೆ ಇನ್ನೂ ಒಂದು ಕಡೆ ಬೇರೆ ಕಡೆ ಹೋಗೋದಿದೆ. ಸ್ವಲ್ಪ ಕೆಲಸ ಇದೆ. ಅಲ್ಲಿ ಬ್ಲಾಗ್ ಮಾಡೋಕ್ಕಾಗುತ್ತೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತೀನಿ. ಫಸ್ಟ್ ಊಟ ಮಾಡ್ಕೊಂಡು ಹೊರಡೋಣ ಬನ್ನಿ ಗೈಸ್. ಸೊ ಗೈಸ್ ಆಗಲೇ ಒಂದು ಕೆಲಸ ಇತ್ತು, ಹೋಗಿದ್ದೆ. ಅಲ್ಲಿ ಪ್ರಾಪರ್ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ಜಸ್ಟ್ ಮನೆಗೆ ಬಂದೆ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಮೀಟ್ ಮಾಡೋದ. ನೆಕ್ಸ್ಟ್ ಒಂದು ಕ್ರೇಜಿ ಬ್ಲಾಗ್ ಬರ್ತದೆ. ಸೊ ವೆಯ್ಟ್ ಮಾಡಿ. ಬಾಯ್. ಚಲಿಸುವ ಕಾಲವು
ಕಲಿಸುವ ಪಾಠವ